Hello students, today we will begin with the new lesson called as Oru Manushyan. Before we begin with the new lesson, I must inform you that few of the lessons have been deleted for your annual academic year. One is around a medicinal creeper. ಮೂರನೇ ಪಾಠ ಏನೈತಲ್ಲ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, that is not for your exam. And money madness 5th unit ಅದನ್ನು ಇಲ್ಲ, as well as 10th and 13th Frederick Douglass ಮತ್ತು do not ask of me my love. ಇವೇನು 4 ಪಾಠಗಳು ಅದಾವಲ್ಲ, they are not for your academic studies. ಈ academic ಒಳಗೆ ಇವೊಂದು 4 ಪಾಠ ಇಲ್ಲ, only because of the COVID. ಈ ಕೋವಿಡ್ ಸಂಬಂಧ ಇವೊಂದು 4 ಪಾಠ ಡಿಲೀಟ್ ಮಾಡಿದರು. ಸೊ ರಿಮೈನಿಂಗ್ ಲೆಸನ್ಸ್ ವಿಲ್ ಡೂ ಇಟ್ ಆ್ಯಸ್ ಯೂಶ್ವಲ್ ಆಗಿ ಯಾವ ರೀತಿದಾಗ ಯು ಸೆರಿಲಿ ವಿ ವಿಲ್ ಡೂ ಇಟ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಸನ್ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್. ದ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಆಗೈತಿ, ಆ್ಯಸ್ ವೆಲ್ ಆ್ಯಸ್ ದಿ ಸ್ಕೂಲ್ ಬಾಯ್ ಇನ್ಕ್ಲೂಡಿಂಗ್ ನೋಟ್ಸ್, ಇವೆರಡು ಮಾಡಿದ್ದೀವಿ. ನಾವು ಕಮಿಂಗ್ ಟು ದಿ ಫೋರ್ತ್ ಲೆಸನ್, ದಟ್ ಈಸ್ ಓರು ಮನುಷ್ಯನ್. ಓರು ಮನುಷ್ಯನ ಬಗ್ಗೆ ವಿ ವಿಲ್ ಡಿಸ್ಕಸ್ ದಿ ಲೆಸನ್ ಟುಡೇ. ಓರು ಮನುಷ್ಯನ್ ಬೈ ವೈಕಾಮ್ ಮೊಹಮ್ಮದ್ ಬಶೀರ್. ವೈಕಾಮ್ ಮೊಹಮ್ಮದ್ ಬಶೀರ್ ಅಂತಂತಂದ್ರೆ he has written this short story. He is a well known Malayalam short story writer. ಒಳ್ಳೆ ಶಾರ್ಟ್ ಸ್ಟೋರಿ ರೈಟರ್, ಮಲಯಾಳಂದಾಗ ಶಾರ್ಟ್ ಸ್ಟೋರೀಸ್ ಬರ್ತಾರೆ, ಆ್ಯಂಡ್ ಅಬ್ವಿಯಸ್ಲಿ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್. ಊರು ಮನುಷ್ಯನ್ ಹಂಗಂದ್ರೆ ಏನು? ಮನುಷ್ಯನ್ ಅಂತಂತಂದ್ರೆ ಮ್ಯಾನ್. ಊರು ಎ ಮ್ಯಾನ್ ಅಂದ್ರೆ ಒಬ್ಬ ವ್ಯಕ್ತಿ. ಕನ್ನಡದಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ. ಹೂ ಇಸ್ ದ್ಯಾಟ್ ಪರ್ಸನ್? ಒಬ್ಬ ವ್ಯಕ್ತಿ ಅಂತಂತಂದರೆ ಯಾರು? ಈ ಒಬ್ಬ ವ್ಯಕ್ತಿ ಏನು? ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಹಿಮ್ ಇನ್ ದಿಸ್ ಲೆಸನ್? ಈ ಒಳಗೆ ಏನೈತಪ್ಪ ಅಂತ, ಸಮ್ ಒನ್, ಎ ಪರ್ಸನ್, ಎ ಮ್ಯಾನ್. ಇನ್ ದಿಸ್ ಲೆಸನ್ ಐ ಮಸ್ಟ್ ಟೆಲ್ ಯು ವಾಟ್ ಇಟ್ ಈಸ್ ಅಬೌಟ್. ಎದ್ರ ಬಗ್ಗೆ ಐತಪ್ಪ ಅಂತಂತಂದ್ರೆ ಯು ಕ್ಯಾನ್ ಲುಕ್ ಇಟ್ ಥ್ರೂ ಎ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್. ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಮ್ಯಾನ್. ಒಬ್ಬ ವ್ಯಕ್ತಿ ಯಾವ ರೀತಿದಾಗ ಬದಲಾಗ್ತಾನೋ, ಬದಲಾಗಕ್ಕೆ ಏನು ಭಾಳ ಕ್ಷಣ ತೊಗೊಂಡಿಲ್ಲ. ಕೆಟ್ಟಿದ್ದವ ಒಮ್ಮೆ ಒಳ್ಳೆಯದವನ ಆಗ್ತಾನೋ, ಅಥವಾ ಒಮ್ಮೊಮ್ಮೆ ಒಳ್ಳೆಯದವ್ರು ಕೆಟ್ಟನೂ ಆಗ್ತಾರೋ, ಎಂಥ ಪರಿಸ್ಥಿತಿದಾಗ ಆಗ್ತಾರೋ. ಆ್ಯಂಡ್ ಆಲ್ಸೋ ದಿಸ್ ಲೆಸನ್ ಡಿಸ್ಕಸಸ್ ಅಬೌಟ್ ದಿ ಹ್ಯೂಮನ್ ವ್ಯಾಲ್ಯೂಸ್. ಮನುಷ್ಯನ ವ್ಯಾಲ್ಯೂಗಳು, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಚರ್ಚೆ. ಆ್ಯಂಡ್ ಅಬೌವ್ ಆಲ್ ಇಟ್ ಈಸ್ ಎ ಹ್ಯೂಮರಸ್ ಸ್ಟೋರಿ ಆಲ್ಸೋ. ಇಟ್ ಈಸ್ ಎ ಹ್ಯೂಮರಸ್ ಸ್ಟೋರಿ, ವೆರಿ ಲೈಟ್ಲಿ ರಿಟನ್, ಅಂಥದ್ದೇನು ಡಿಫಿಕಲ್ಟ್ ಇಲ್ಲ. ವೈಕಾಮ್ ಮೊಹಮ್ಮದ್ ಬಶೀರ್ ಹಿ ಹಿಮ್ಸೆಲ್ಫ್ ಈಸ್ ಆ್ಯನ್ ಇಂಡಿಯನ್ ರೈಟರ್ ಅದಾನಂತಂದ ಕೂಡಲೇ ಆಬ್ವಿಯಸ್ಲಿ ಈಸ್ ಟೇಕಿಂಗ್ ದಿ ಸಿಚುವೇಷನ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸ್ ಫ್ರಮ್ ಇಂಡಿಯಾ. ನಮ್ಮ ಇಂಡಿಯಾ ಒಳಗೆ ಘಟನೆ ಆಗಿದ್ದು ಇದ್ರ ಬಗ್ಗೆನೇ, ಅಥವಾ ಇಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದನ್ನು ಬರೆದಿದ್ದಾನು. ಆ್ಯಂಡ್ ದಿ ನೇಮ್ಸ್ ಆರ್ ಆಲ್ಸೋ ಅಸೋಸಿಯೇಟೆಡ್. ಇಂಡಿಯನ್ ನೇಮ್ಸ್ ಆರ್ ಆಲ್ವೇಸ್ ಇನ್ ಹಿಯರ್, ಅಥವಾ ಇಲ್ಲಿ ಯಾವ ಹೆಸರು ಪರ್ಟಿಕ್ಯುಲರ್ ಆಗಿ ನೋ ನೇಮ್ ಹ್ಯಾಸ್ ಬಿನ್ ಮೆನ್ಷನ್, ಬಟ್ ದಿ ಸಿಚುವೇಷನ್ ಆ್ಯಂಡ್ ಸರ್ಕಮ್ಸ್ಟೆನ್ಸ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ India, and you can easily follow this lesson because no difficult words are there. Very simple. The language is very simple. Here in pre-reading activity, who according to you is a good human being? ಒಳ್ಳೆ ಮನುಷ್ಯ ಅಂತಂತಂದ್ರೆ ಯಾರು ನಿಮ್ಮ ಪ್ರಕಾರಲಿ? ಕೇಳಕತ್ರ ಅಂತಂದರೆ ನೀವು ಹೇಳ್ಬೋದು, ಇಲ್ಲಪ್ಪ ಒನ್ ಹೂ ಇಸ್ ಟ್ರೂ, ಒನ್ ಇಸ್ ಸಿನ್ಸಿಯರ್, ಒನ್ ಹೂ ಇಸ್ ಹಾರ್ಡ್ ವರ್ಕಿಂಗ್, ಇವರು ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಂತಂದು ಹೇಳ್ತೀರಿ. ಆದರೆ ಹೇರ್ ಆರ್ ಫ್ಯೂ ಕ್ವಾಲಿಟೀಸ್ ಗಿವನ್. ಇಲ್ಲಿ ಕೆಳಗೆ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಥಿಂಕ್ ಆಫ್ ದೀಸ್ ಕ್ವಾಲಿಟೀಸ್ ಇನ್ ಅ ಪರ್ಸನ್. ಒಬ್ಬ ವ್ಯಕ್ತಿದಾಗ ಈ ಗುಣಗಳು ಯಾವುದಪ್ಪ, ಇವು 4 ಗುಣಗಳಲ್ಲಿ ಯಾವುದಿದ್ದವನಿಗೆ ಯು ಕಾಲ್ ಹಿಮ್ ಆ್ಯಸ್ ಎ ಗುಡ್ ಹ್ಯೂಮನ್ ಅಂತಂತಂದು. ಹೆಲ್ಪಿಂಗ್ ದಿ ನೀಡಿ, ಯಾರಿಗೆ ಸಹಾಯ ಬೇಕಾದಲ್ಲಿ ಯಾವ ಸಹಾಯ ಮಾಡ್ತಿರ್ತಾನೋ ಇವು ಒಳ್ಳೆಯ ವ್ಯಕ್ತಿಯೋ. ಅಥವಾ ಎಕ್ಸ್ಟ್ರಾಕ್ಟಿಂಗ್ ಮನಿ ಫ್ರಮ್ ಅದರ್ಸ್, ಯಾವ ಕಡೆಯಿಂದ ಜಬರ್ದಸ್ತಿಯಾಗಿ ಬೇರೆಯವ್ರ ಕಿಶೆದಾಗಿಂದು ಅಥವಾ ಬೇರೆಯವ್ರದ್ದು ಹಣ ಕಸ್ಕೋತಾನೆ, ಇವು ಒಳ್ಳೆಯ ವ್ಯಕ್ತಿಯೋ. ಅಥವಾ ಲಿವಿಂಗ್ ಎ ಸೆಲ್ಫ್ ಕಂಟೆಂಟೆಡ್ ಲೈಫ್ ಅಂತಂದ್ರೆ ತಾನು ಪೂರ್ತಿಯಾಗಿ ತಾನು ಆರಾಮಾಗಿರ್ತಾನೆ, ಬೇರೆಯವ್ರ ಬಗ್ಗೆ ಏನು ಯೋಚನೆ ಇಲ್ಲ, ಆಯಿತು ತನ್ನ ಜೀವನ ಆಯಿತು, ಅದ್ರೊಳಗೆ ಅವ್ನ ಜೀವನ ಒಳಗೆ ಏನೂ ಕಡಿಮೆ ಇರಲಾರ್ದಂಗೆ ಆ ರೀತಿಯಾಗಿರೋ ವ್ಯಕ್ತಿ ಒಳ್ಳೆಯವನು. ಅಥವಾ ಬೀಯಿಂಗ್ ವೈಲೆಂಟ್, ಕ್ರೂರವಾಗಿರೋವನು, ಇವನಿಗೆ ಒಳ್ಳೆಯವನು ಅಂತಂದು ನೀವು ಅಂತೀರ. ಸೊ ಆಫ್ ದಿಸ್ 4 ಅಬ್ವಿಯಸ್ಲಿ ನೀವು ಕೇಳಿವಿ ಅಂತಂತಂದ್ರೆ ಸರ್ ಯಾವುದಪ್ಪ ಅಂತಂತಂದ್ರೆ ನೀವು ಹೇಳಿಬಿಡ್ತೀರಿ ಯಾವ ಸಹಾಯ ಮಾಡ್ತಾನೋ. ಒನ್ ಹೂ ಈಸ್ ಹೆಲ್ಪಿಂಗ್ ದಿ ನೀಡಿ,
ಮನು ಈಸ್ ಹೆಲ್ಪಿಂಗ್ ದಿ ನೀಡಿ. ಯಾವ ಪಾಪ ಯಾರಿಗೆ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡ್ತಾನಲ್ಲ ಅವನೇ ಒಳ್ಳೆ ವ್ಯಕ್ತಿ ಅಂತಂತಂದು ಯು ಕ್ಯಾನ್ ಸೇ. ಸೊ ಹಿಯರ್ ಆಲ್ಸೋ ಇನ್ ದಿಸ್ ಸ್ಟೋರಿ ದೇರ್ ಈಸ್ ಇದು ಒಂದು ರೀತಿದಾಗ ಐತಿ ಹೂ ಈಸ್ ದಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ನೋದು ಯು ಕ್ಯಾನ್ ಆಲ್ಸೋ ಐಡೆಂಟಿಫೈ. ಬಟ್ ದಿಸ್ ಟ್ವಿಸ್ಟ್ ಇನ್ ದಿ ಸ್ಟೋರಿ ಈಸ್ ವೆರಿ ಮಚ್ ಡಿಲೈಟೆಡ್. ಟ್ವಿಸ್ಟ್ ಯಾವ ರೀತಿದಾಗ ಐತೆ ಅಂತ ಅನ್ನೋದು ದಟ್ ಈಸ್ ಮಚ್ ಮೋರ್ delightful. You can go through this lesson, and at the end of the lesson you can see who is that person who has transformed himself antandu. Let us begin with the lesson. Oru Manushyan. Oru Manushyan, Vaikam Muhammad Bashir. If I have no definite plans, the writer says you do not have any definite plans. ಯಾವುದು ಪ್ಲ್ಯಾನ್ಸ್ ಏನೂ ಇಲ್ಲ ಅಂದರೆ ಖಚಿತವಾಗಿ ಏನೂ ಯೋಚನೆ ಮಾಡ್ತಾಯಿಲ್ಲ ಅಥವಾ ಏನೂ ಯೋಚನೆಗಳು ಇಲ್ಲ. ಯು ಡು ನಾಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್. ನೀವು ಆರಾಮಾಗಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತಿಲ್ಲ. ಯುವರ್ ಮೈಂಡ್ ಇಸ್ ಫ್ರೀ ಆ್ಯಂಡ್ ಯು ಡು ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಪ್ಲ್ಯಾನ್ಸ್. ಯು ಆರ್ ವಾಂಡ್ರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಯುವರ್ ಹೋಮ್. ಎಲ್ಲೋ ಒಂದು ದೂರ ಪ್ರದೇಶದಲ್ಲಿ ಎಲ್ಲೋ ಒಂದು ಬೇರೆ ಕಡೆ ಎಲ್ಲೋ ನೀವು ತಿರುಗಾಡ್ತಿರ್ತೀರಿ. ಅಲ್ಲಿ ಹೋಗಿರ್ತೀರಿ, ಅಲ್ಲಿ ಕೆಲಸಕ್ಕೆ ಹೋಗಿರ್ತೀರಿ ಅಥವಾ ನಿಮ್ಮದು ಏನೋ ಅವಶ್ಯಕತೆ ಇರ್ತೈತೆ ಅಂತ ಕೂಡಲೇ ಅಲ್ಲಿ ಹೋಗಿರ್ತೀರಿ. ಅಲ್ಲಿ ಹೋದ್ರೆ ಯಾಕೆ ನಿಮ್ಮ ತಲೆಯೊಳಗೆ ಏನು ಪ್ಲ್ಯಾನ್ ಇರೋಂಗಿಲ್ಲ, ಏನು ವಿಚಾರ ಇರೋಂಗಿಲ್ಲ, ಸುಮ್ಮನೆ ಆ ಕಡೆ ತಿರುಗಾಡ್ತಿರ್ತೀರಿ. ಅಲ್ಲಿ ತಿರುಗಾಡುವಾಗ ಅವಾಗ ಯು ಆರ್ ಫಾರ್ ಅವೇ ಫ್ರಮ್ ಹೋಮ್. ನಿಮ್ಮ ಮನೆಯಿಂದನೂ ಭಾಳ ದೂರ ಇದೀರಿ ನೀವು. ಮನೆ ಹೌದಪ್ಪ ಇಲ್ಲೇ ಐತಿ ಹಂಗಂತಲ್ಲ. ಯು ಆರ್ ಫಾರ್ ಅವೇ. ಮನೆಯಿಂದ ಎಲ್ಲೋ ದೂರ ಹೋಗಿದ್ದೀರಿ ಅಲ್ಲಿ ಅಂತಲ್ಲಿ. ಯು ಹ್ಯಾವ್ ನೋ ಮನಿ. ಅಂಥ ಸಮಯದಾಗ ಯು ಹ್ಯಾವ್ ನೋ ಮನಿ ವಿತ್ ಯು. ಅವಾಗ ನಿಮ್ಮ ಕಡೆ ಹಣನೂ ಇಲ್ಲ. ಯು ಡು ನಾಟ್ ಹ್ಯಾವ್ ಮನಿ ವಿತ್ ಯು. ಯು ಡು ನಾಟ್ ನೋ ದಿ ಲೋಕಲ್ ಲ್ಯಾಂಗ್ವೇಜ್. ಎಲ್ಲೋ ದೂರ ಹೋದಲ್ಲಿ ಅಲ್ಲಿ ಭಾಷಾ ಸಂಕಟ ನಿಮ್ಗೆ ಬರೋಂಗಿಲ್ಲ. ಅಲ್ಲಿ ಯಾವ ಭಾಷೆ ಮಾತಾಡ್ತಿರ್ತಾರೆ ಆ ಭಾಷೆ ಸಂಕಟ ನಿಮ್ಗೆ ಬರೋಂಗಿಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಿಮ್ಗೆ ಯಾವ್ದು ಭಾಷೆ ಬರ್ತೈತಿ? ನಿಮ್ಗೆ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ ಇವೆರಡು ಭಾಷೆ ನಿಮಗೆ ಬರ್ತಾವೆ. ಇಂಗ್ಲೀಷ್ ನಿಮ್ಗೆ ಮಾತಾಡೋಕೆ ಬರ್ತೈತಿ. ಹಿಂದೂಸ್ತಾನಿ ಅಂತಂದ್ರೆ ಹಿಂದಿ ಭಾಷೆ. ಯು ಕ್ಯಾನ್ ನೋ ಟು ಯು ನೋ ದೀಸ್ ಟು languages. You can speak these two, either English or Hindi. But very few people either but very few people know either of these language. ಆದರೆ ಅಲ್ಲಿ ಜನರು ಏನದಾರಲ್ಲ ಇವೆರಡು ಭಾಷೆ ಅವ್ರಿಗೆ ಬರೋಂಗಿಲ್ಲ. ನಿಮ್ಗೆ ಯಾವುದು ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ ಅಂದರೆ ಇಂಗ್ಲೀಷ್ ಹಿಂದಿ ಎರಡು ನಿಮ್ಗೇನು ಭಾಷೆ ಬರ್ತೈತಿ ಅಲ್ಲಿ ಜನರಿಗೆ ಇವು ಭಾಷೆ ಬರೋಂಗಿಲ್ಲ. ಅವ್ರದ್ದು ಭಾಷೆನೇ ಬೇರೆ, ಆಮೇಲೆ ನಿಮ್ಮ ಭಾಷೆನೇ ಬೇರೆ. ಭಾಳ ಕಡಿಮೆ ಮಂದಿಗೆ ನಿಮ್ಮ ಭಾಷೆ ಅವ್ರಿಗೆ ತಿಳಿತೈತಿ. ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರೆಡಿಕ್ಟಮೆಂಟ್. ಇಂಥದ್ದು ಏನಾದರೂ ಆಯ್ತಪ್ಪ ಅಂತಂತಂದ್ರೆ ಭಾಳ ಕಷ್ಟ ಒಳಗೆ ಬರ್ತೀರಿ. ನಿಮ್ಮ ಕಿಶೆ ಒಳಗೆ ಹಣ ಇಲ್ಲ, ಎಲ್ಲೋ ದೂರ ಪ್ರದೇಶ ಐತಿ, ಭಾಳ ದೂರದಲ್ಲಿ ಇರ್ತೀರಿ, ಮನೆಯಿಂದ ಭಾಳ ದೂರ ಅದೀರಿ, ಕಿಶೆ ಒಳಗೆ ಹಣ ಇಲ್ಲ, ನಿಮ್ಮ ಮಾತಾಡಿದ್ದು ಅವ್ರಿಗೆ ತಿಳಿಯಂಗಿಲ್ಲ ಆ ಜನರಿಗೆ, ಅಥವಾ ಆ ಜನರು ಏನು ಮಾತಾಡ್ತಾರೆ ನಿಮಗೆ ತಿಳಿಯಂಗಿಲ್ಲ. ಹಿಂಗಿದ್ದು ಹೇಳಕ್ಕೆ ಒಂದು ದೊಡ್ಡ ಸಂಕಟ ಬರ್ತೈತಿ. ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಭಾಳ ಹಿಂಗಾಯ್ತು ಅಂತಂದ್ರೆ ದೊಡ್ಡ ಸಾಹಸಕಾರಿ ಕೆಲಸನೋ. ಯಾಕಂತಂದ್ರೆ ನಿಮ್ಮ ಕಿಶೆದಾಗ ಹಣ ಇಲ್ಲ, ನೀವು ಹೆಂಗೆ ಜೀವನ ಮಾಡಬೇಕಂತ ನಿಮಗೂ ತಿಳಿಯಂಗಿಲ್ಲ. ಮತ್ತು ಯಾರಿಗಾರು ಕೇಳಬೇಕಂದ್ರೆ ಯಾರೂ ನಿಮ್ಮ ಪರಿಚಿತರಿಗೂ ಇರೋಂಗಿಲ್ಲ, ನಿಮ್ಮ ಭಾಷೆ ಬೇರೆಯವ್ರಿಗೂ ತಿಳಿಯಂಗಿಲ್ಲ. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ನಾರ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದೇರ್ ಲ್ಯಾಂಗ್ವೇಜ್. ಹಿಂಗಿದ್ರೆ ಹ್ಯಾಂಗೆ? ಇಂಥ ಪರಿಸ್ಥಿತಿ ಇತ್ತಂದ್ರೆ ಹ್ಯಾಂಗೆ? ಅಥವಾ ನೀವು ಇದ್ರಿ ಅಂದರೆ ಏನು ಮಾಡ್ತೀರಿ? ವಾಟ್ ವುಡ್ ಯು ಡೂ? ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಅ ಡೇಂಜರಸ್ ಸಿಚುವೇಶನ್. ಇಂಥದ್ದಿತ್ತಪ್ಪ ಅಂತಂತಂದ್ರೆ ಪರಿಸ್ಥಿತಿ ಅಪಾಯಕಾರಿ ಆಗಿಬಿಡ್ತೈತಿ. ಯಾಕೆ ಹೇಳ್ರಿ? ಹಣನೇ ಇಲ್ಲ ನಿಮ್ಮ ಹತ್ರ, ಮಾತಾಡ್ಬೇಕಂದ್ರೆ ಮಾತಾಡೋಕ್ಕೂ ಯಾರೂ ಇಲ್ಲ, ಸ್ನೇಹಿತರಂತೂ ಯಾರೂ ಇಲ್ಲ, ನೀವು ಮನೆಯಿಂದ ಸಿಕ್ಕಾಪಟ್ಟೆ ದೂರ ಇದೀರಿ. ಸೊ ಇಂಥ ಪರಿಸ್ಥಿತಿದಾಗ ಏನು ಮಾಡ್ಬೇಕಂತನ್ನೋದು ತಿಳಿಯಂಗಿಲ್ಲ, ಅಪಾಯಕಾರಿ ಆಗಿಬಿಡುತ್ತೆ. ದ ಸಿಚುವೇಶನ್ ಈಸ್ ವೆರಿ ಡೇಂಜರಸ್. ಎ ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂಸ್ ಯು. ಇಂಥ ಸಮಯದಾಗ ಒಬ್ಬ ಯಾವ ಸ್ಟ್ರೇಂಜರ್ ಅಪರಿಚಿತ ವ್ಯಕ್ತಿ ಅವ್ನು ಬಂದು ನಿಮ್ಗೆ ಕಾಪಾಡ್ಕೋತಾನೆ, ಅವ್ನು ನಿಮ್ಗೆ ಬಂದು ಉಳಿಸ್ಕೋತಾನೆ. ನಿಮ್ಮ ಕಡೆ ದುಡ್ಡಿಲ್ಲ, ನಿಮ್ಮದು ಬಂದು ದೊಡ್ಡ ಸಹಾಯ ಮಾಡ್ತಾನೆ ಅವನು. ಹಿ ಕಮ್ಸ್ ಆ್ಯಂಡ್ ಹಿ ಸೇವ್ಸ್ ಯು. ಸೊ ಅವನು ಯಾವ ಅಪರಿಚಿತ, ಈಸ್ ಎ ಸ್ಟ್ರೇಂಜರ್, ಹಿ ಕಮ್ಸ್ ಆ್ಯಂಡ್ ಸೇವ್ಸ್ ಯು. ಈವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ ಯು ವಿಲ್ ಸಮ್ಟೈಮ್ ರಿಮೆಂಬರ್ ದಿ ಮ್ಯಾನ್ ಆ್ಯಂಡ್ ವಂಡರ್ ವೈ ಹಿ ಡಿಡ್ ಸೊ. ಅಂಥ ಘಟನೆ ಒಳಗೆ, ಅಂಥ ಪರಿಸ್ಥಿತಿ ಒಳಗೆ ಯಾವ ಒಬ್ಬ ವ್ಯಕ್ತಿ ನಿಮಗೆ ಬಂದು ಸಹಾಯ ಮಾಡ್ದ ಅಥವಾ ಕಾಪಾಡ್ಕೊಂಡ ಅಂತಂತಂದ್ರೆ ನಿಮಗೆ ಹೆಂಗೆ ಅನಿಸುತ್ತೆ? ಅಥವಾ ಆ ವ್ಯಕ್ತಿ ನಿಮ್ಗೆ
ಕೊನೆ ಉಸಿರು ಮಠ ನೀವು ನೆನಪಿಡ್ತೀರಿ ಒಬ್ಬ ವ್ಯಕ್ತಿ ನನಗೆ ಸಹಾಯ ಮಾಡಿದ್ದ, ಅಥವಾ ಕೊನೆಗೇನಿಲ್ಲ ಅಂತಂದ್ರೂ ಭಾಳ ವರ್ಷ ಮಠ ಅವನಿಗೆ ನೀವು ನೆನೆಸ್ತಿರ್ತೀರಿ, ಆ ವ್ಯಕ್ತಿ ನನಗೆ ಎಂಥ ಪರಿಸ್ಥಿತಿದಾಗ ಉಳಿಸ್ಕೊಂಡ ಅಂತಂತ ಅನ್ನೋದು ನೀವು ಅವನಿಗೆ ನೆನಪಿಸ್ತಿರ್ತೀರಿ. ಈವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ ಯು ವಿಲ್ ಸಮ್ಟೈಮ್ಸ್ ರಿಮೆಂಬರ್ ದ ಮ್ಯಾನ್ ಆ್ಯಂಡ್ ವಂಡರ್ ವೈ ಹಿ ಡಿಡ್ ಸೊ. ಅವ್ನು ಯಾಕಪ್ಪ ನಿಮ್ಗೆ ಸಹಾಯ ಮಾಡ್ದ ಅಂತಂತಂದು ಇದು ಯೋಚನೆ ಮಾಡ್ತಿರ್ತೀರಿ. ಲೆಟ್ ಅಸ್ ಸೇ ಇಟ್ ಈಸ್ ಐ ನಾಟ್ ಯು ಹೂ ರಿಮೆಂಬರ್ಸ್ ದಿ ಮ್ಯಾನ್. ಈಗ ಎಷ್ಟೋ ಮಟ್ಟ ನಾವೇನಂತ ನೀವು ಅಂತ ಹೇಳಾಕಿದ್ದೀನಿ, ನೀವಲ್ಲ, ದ ಪರ್ಸನ್ ಅಂತಂದ್ರೆ ದಿ ರೈಟರ್ ಹಿಮ್ಸೆಲ್ಫ್. ದ ರೈಟರ್ ಹಿಮ್ಸೆಲ್ಫ್ ಈಸ್ ಸೇಯಿಂಗ್ ದಟ್ ಐ ಅಂದ್ರೆ ಅವನ ಜೊತೆಗೆ ಇಂಥದ್ದು ಘಟನೆ ಆಗಿತ್ತು. ಎಲ್ಲೋ ಒಂದು ದೂರ ಕಡೆ ಹೋಗಿದ್ದ, ಅವನ ಹತ್ರ ಹಣ ಇರಲಿಲ್ಲ, ಕಿಶೆದಾಗ ದುಡ್ಡು ಇಲ್ಲ ಅಂತ ಮನೆ ಬಿಟ್ಟು ದೂರಿದ್ದಲ್ಲಿ ಅಲ್ಲಿ ಒಬ್ಬನ ಯಾರೋ ಇವನಿಗೆ ಸಹಾಯ ಮಾಡಿದ. ಏನಾಗಿತ್ತು ಅದು ನೋಡೋಣ. ಹೂ ರಿಮೆಂಬರ್ಸ್ ದಿ ಮ್ಯಾನ್. ಐ ಆಮ್ ನೌ ನರೇಟಿಂಗ್ ಆ್ಯನ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾಡ್. ಇವನ ಜೊತೆಗೆ ಒಂದು ಅನುಭವ ಆಗಿತ್ತು, ಒಂದು ಘಟನೆ ಆಗಿತ್ತು. ಆ ಘಟನೆ ಅದು ಒಂದು ಕೆಟ್ಟ ಅನುಭವ ಆಗಿತ್ತು. ಆ ಅನುಭವದಿಂದ ಅದು ಇದ್ದಿದ್ದ ಕತೆ ಈಗ ಹೇಳ್ತಾ ಇದ್ದಾನು. ವಿಚ್ ಐ ಹ್ಯಾವ್ ಸಮ್ ವೋಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ಜನರು ಹೆಂಗೆ ಇರ್ತಾರಪ್ಪ ಅಂತಂತಂದ್ರೆ ಅವ್ರ ಬಗ್ಗೆ ಒಂಥರ ವಿಚಿತ್ರವಾದ ಒಪಿನಿಯನ್ ಅದು. ಜನರು ಹೆಂಗೆ ಅದಾರಪ್ಪ ಅಂತ ಕೇಳಿದ್ರೆ ನೀವು ಹೇಳ್ತಾರೆ ಒಳ್ಳೆಯವ್ರು ಅದಾರ ರೀ, ಕೆಟ್ಟ ಅದಾರ ರೀ, ಹಂಗೆ ಅದಾರ ರೀ, ಸುಮಾರು ಇರ್ತಾರೆ ರೀ, ಎಲ್ಲ ನಮ್ಮನೆ ಇರ್ತಾರಂತಂದ್ರೆ ನೀವು ಹೇಳ್ತೀರಿ. ಸೊ ಹಿ ಆಲ್ಸೋ ಸೇಸ್ ಹಿ ಹ್ಯಾಸ್ ಸಮ್ ಸರ್ಟನ್ ವೇಗ್ ಐಡಿಯಾಸ್, ಸ್ಟ್ರೇಂಜ್ ಐಡಿಯಾಸ್. ಜನರು ಹೆಂಗೆ ಇರ್ತಾರಪ್ಪ ಅಂತಂದ್ರೆ ಹೇಳಕ್ಕೆ ಬರೋಂಗಿಲ್ಲ, ಒಂಥರ ಬೇರೆನೇ ಇರ್ತಾರಂತ. ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಅವ್ನಿಗೆ ಹಿಡ್ಕೊಂಡು ಅವನು ಒಂಥರನ ಅದನು. ಎಲ್ಲರೂ ಎಷ್ಟು ಜನರು ಅದಾರ, ಎಲ್ಲರೂ ಒಂದೊಂದು ಥರ ಇದ್ದು ಬರ್ತಾರೆ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್. ನಂಗೆ ಸುತ್ತಮುತ್ತ ಏನಪ್ಪ ಅಂತಂತಂದ್ರೆ ದೇರ್ ಆರ್ ಗುಡ್ ಮೆನ್, ಒಳ್ಳೆ ಜನರು ಅದಾರು, ಆ್ಯಸ್ ವೆಲ್ ಆ್ಯಸ್ ಥೀವ್ಸ್ ಅಂತಂದ್ರೆ ತುಡುಗರಿದ್ದವ್ರು, ಅವ್ರು ಸಕಟ್ ಅದಾರ. ದೇರ್ ಆರ್ ಸುತ್ತಕ್ಕೆ ನೋಡ್ತೀರಿ ಒಳ್ಳೆ ಇದ್ದವ್ರು ಜನರು ಇರ್ತಾರೋ, ಆಮೇಲೆ ತುಡುಗರಿದ್ದವ್ರು ಅವ್ರ ಸಕಟೆ ಇರ್ತಾರೋ. ದೋಸ್ ಹು ಸಫರ್ ಫ್ರಮ್ ವೇರಿಯಸ್ ಇನ್ಫೆಕ್ಷಸ್ ಡಿಸೀಸ್. ನೂರಾರು ರೋಗದಿಂದ ಪೀಡಿತಿದ್ದವ್ರು ಅವ್ರ ಸಕಟೆ ಇದ್ದಾರೋ. ಸುತ್ತಮುತ್ತ ಜನರದಾಗ ಯಾರು ಎಂಥವ್ರು ಅದಾರಂತ ಗುರ್ತಾಗಂಗಿಲ್ಲ. ಡಿಸೀಸ್ ಆ್ಯಂಡ್ ಫ್ರಮ್ ಮ್ಯಾಡ್ನೆಸ್. ಹುಚ್ಚರ್ಗತೆ ಇದ್ದವ್ರು ಸಕಟ್ ಅದಾರು. ಅಂದರೆ ಎಲ್ಲ ನಮ್ಮನೆ ಜನರು ಇರ್ತಾರಂತ. ದೇರ್ ಆರ್ ಪೀಪಲ್ ಹೂ ಆರ್ ಮ್ಯಾಡ್. ಹುಚ್ಚರ್ಗತೆ ಇರ್ತಾರೆ, ಹುಚ್ಚರಿದ್ದವ್ರು ಅದಾರು, ಒಳ್ಳೆಯವರು ಅದಾರು, ಕೆಟ್ಟಿದ್ದವ್ರು ಅದಾರು, ತುಡುಗರು ಅದಾರು, ರೋಗಿಷ್ಠರು ಅದಾರು, ಎಲ್ಲನೂ ಇರ್ತಾರೋ. ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ. ಈ ಜಗತ್ತೊಳಗೆ ಏನಪ್ಪ ಅಂತಂತಂದ್ರೆ ನೀವು ಭಾಳ ಒಳ್ಳೆಯ ರೀತಿದಾಗ ಅಥವಾ ಭಾಳ ಇತರದಿಂದ ಇರಬೇಕಾಗ್ತೈತಿ. ಯು ಹ್ಯಾವ್ ಟು ಬಿ ಕ್ವೈಟ್ ಕೇರ್ಫುಲ್. ಯಾಕಂತಂದ್ರೆ ಯಾವಾಗ ಏನಾಗ್ತೈತಿ ಅಥವಾ ಯಾವ ವ್ಯಕ್ತಿ ಅಂತಂದ್ರೆ ನಮ್ಗೆ ಗುರ್ತಿರಂಗಿಲ್ಲ. ದಿ ವರ್ಲ್ಡ್ ಹ್ಯಾಸ್ ಮೋರ್ ಇವೆಲ್ ದೆನ್ ಗುಡ್. ಈ ದುನಿಯಾ ಒಳಗೆ ಏನಪ್ಪ ಅಂತಂತಂದ್ರೆ ದ್ಯಾಟ್ ದೇರ್ ಆರ್ ಪೀಪಲ್ ಹೂ ಆರ್ ಟು ಬ್ಯಾಡ್. ಅಥವಾ ಈ ದುನಿಯಾನ ಕೆಟ್ಟೈತೆ ಅಂತ ತಿಳ್ಕೊರಿ. ಈ ದುನಿಯಾ ಒಳಗೆ ಏನೈತಪ್ಪ ಅಂತಂದ್ರೆ ಕೆಟ್ಟ ಅಂತ ಅನ್ನೋದು ಜಾಸ್ತಿ ಐತಿ. ಹ್ಯಾಸ್ ಮೋರ್ ಇವೆಲ್ ದೆನ್ ಗುಡ್. ಒಳ್ಳೆಯದು ಕಡಿಮೆ ಐತಿ, ಒಳ್ಳೆಯದು ಪ್ರಮಾಣ ಕಡಿಮೆ, ಕೆಟ್ಟಿದ್ದು ಜಾಸ್ತಿ ಐತಿ. ಯಾರು ನೋಡಿದ್ರೆ ನೀವು ಔಟ್ ಆಫ್ 10 ಅಬೌಟ್ 8 or 9 ಪೀಪಲ್ ಆರ್ ಬ್ಯಾಡ್ ಓನ್ಲಿ. ಅಥವಾ ಏನಾದರೂ ಕೆಟ್ಟ ಮಾಡೋರು ಇರ್ತಾರೆ, ಯಾರು ನಿಮ್ಮ ಬಗ್ಗೆ ಚಲೋದು ಯೋಚನೆ ಮಾಡೋಲ್ಲ. ಹಾರ್ಡ್ಲಿ ವೆರಿ ಫ್ಯೂ ಪೀಪಲ್ ಥಿಂಕ್ ಅಬೌಟ್ ಯುವರ್ ಗುಡ್ನೆಸ್, ಅಥವಾ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಜೊತೆಗೆ ಒಳ್ಳೆಯ ಇರ್ತಾರಂತ. ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್. ಇದು ನಮ್ಗೆ ಯಾವಾಗ ಅನುಭವ ಆಗ್ತೈತಿ ಅಥವಾ ಇದು ನಮ್ಗೆ ಯಾವಾಗ ತಿಳುವಳಿಕೆ ಬರ್ತೈತಿ, ನಮ್ಗೆ ಎಂದೋ ಒಂದು ದಿವಸ ಕೆಟ್ಟ ಆಗೋಯ್ತಪ್ಪ ಅಂತಂತಂದ್ರೆ ಅವಾಗ ಅನ್ನಿಸ್ತೈತಿ ಈ ದುನಿಯಾ ಕೆಟ್ಟ ಐತಿ ಅಂತ. ಅನ್ಕತನ ನಮ್ಗೆ ಏನು ಅನ್ನಿಸ್ತೈತಿ? ದಿ ವರ್ಲ್ಡ್ ಇಸ್ ಫೈನ್. ದ ವರ್ಲ್ಡ್ ಇಸ್ ಫೈನ್, ವಿ ಡು ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಿಸ್ ವರ್ಲ್ಡ್. ಇದೆಲ್ಲ ಬರೋಬ್ಬರಿನೇ ಐತೆ ಅಂತಂತಂದು ನಾವು ತಿಳ್ಕೊಂತ ಹೋಗ್ತಿರ್ತೀವಿ. ಆದ್ರೆ ಇದು ಯಾವಾಗಿನ ಮಟ್ಟ? ಅಂಟಿಲ್ ಸಮಥಿಂಗ್ ಗೋಸ್ ರಾಂಗ್ ವಿತ್ ದಸ್. ಎಂದೋ ಒಂದು ದಿವಸ ನಮ್ಗೆ ಜೊತೆಗೆ ಕೆಟ್ಟ ಆಗ್ತೈತಿ, ಅವಾಗ ನಿಮ್ಗೆ ಅನುಭವ ಅನ್ನಿಸ್ತೈತಿ. ಏನಪ್ಪ ಅಂತಂತಂದ್ರೆ ಈ ದುನಿಯಾದಾಗ ಕೆಟ್ಟ ಜನರು ಭಾಳ ಅದಾರು, ಅಥವಾ ಈ ದುನಿಯಾದಾಗ ಕೆಟ್ಟ ಆಗೋದನ್ನು ಜಾಸ್ತಿ ಐತಿ, ಒಳ್ಳೇದು ಭಾಳ ಕಡಿಮೆ ಐತಿ ಅಂತಂತಂದು ಅವಾಗ ತಿಳುವಳಿಕೆ ಬರುತ್ತೆ. ಲೆಟ್ ಮಿ ರೆಕಾರ್ಡ್ ಹಿಯರ್ ದ್ಯಾಟ್ ಇನ್ಸಿಡೆಂಟ್ ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಒಂದು ಏನೋ ಘಟನೆ ಆಗಿದ್ದು ನಾನು ನಿಮ್ಗೆ ಹೇಳ್ತೀನಿ. ಇನ್ಸಿಡೆಂಟ್ ಅಂದರೆ ಘಟನೆ, ಯಾವುದೋ ಒಂದು ಘಟನೆ ಆಗಿತ್ತು, ಆ ಘಟನೆ ಇದ್ದಿದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಅಂಥದ್ದೇನು ಇಂಪಾರ್ಟೆಂಟ್ ಘಟನೆ ಅಲ್ಲ, ಒಂದು ಘಟನೆ ಆಗಿತ್ತು, ಇವನ ಜೊತೆಗಾಗಿತ್ತು ಅಂತ ಕೂಡಲೇ ಇಟ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ಟು ಹಿಮ್. ಬಟ್ ನೀವು ಕೇಳಿದ್ರೆ ಅಂತಂದ್ರೆ ಇದು ಒಂದು ಘಟನೆ ಅಂತಂತ ಅಷ್ಟು ಅನ್ಬೋದು. ಬಟ್ ಇಟ್ ವಾಸ್ ಇನ್ ದ್ಯಾಟ್ ಇಂಪಾರ್ಟೆಂಟ್. ಇನ್ಸಿಗ್ನಿಫಿಕೆಂಟ್ ಅಂದರೆ ನಾಟ್ ಇಂಪಾರ್ಟೆಂಟ್. ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಏನು ಘಟನೆ ಐತೆ ಅದು ಹೇಳ್ತಾನೆ ನೋಡ್ರಿ. ಹಿ ಬಿಗಿನ್ಸ್ ಟು ಟೆಲ್ ದಿ ಸ್ಟೋರಿ, ಹಿ ಬಿಗಿನ್ಸ್ ಟು ನರೇಟ್ ದಿ ಸ್ಟೋರಿ. ಆ ಕಥೆ ಯಾವುದಂತಂದು ಹೇಳ್ತಾನೆ. ಇಟ್ ವಾಸ್ ಕ್ವೈಟ್ ಅ ಬಿಗ್ ಸಿಟಿ ಇನ್ ದಿ ವ್ಯಾಲಿ ಆಫ್ ಮೌಂಟೇನ್ಸ್. ಯಾವುದೋ ಒಂದು ಸಿಟಿ ಇತ್ತು, ಒಂದು ಶಹರ.
ಬಿಗ್ ಸಿಟಿ, ದೊಡ್ಡ ಶಹರ ಇತ್ತು. ಇನ್ ದಿ ವ್ಯಾಲಿ ಆಫ್ ಎ ಮೌಂಟೇನ್ಸ್, ವ್ಯಾಲಿ ಅಂತಂದ್ರೆ ಕಣಿವೆ, ವ್ಯಾಲಿ ಆಫ್ ದಿ ಮೌಂಟೇನ್ಸ್, ಮೌಂಟೇನ್ ಪರ್ವತ ಕೂಡ ಎರಡು ದೊಡ್ಡ ಪರ್ವತ ನಡಕ್ಕೆ ಒಂದು ಸ್ವಲ್ಪ ಜಾಗ ಏನಿರ್ತೈತಿ ಅಂಥಲ್ಲಿ ಇದು ದೊಡ್ಡ ಊರಿತ್ತು. ದಿಸ್ ಪ್ಲೇಸ್ ವಾಸ್ ದೇರ್. ಸಮ್ 1500 miles ಫ್ರಮ್ ಹೋಮ್. ಇವನ ಮನೆಯಿಂದ ಎಷ್ಟು ದೂರಪ್ಪ ಇದು? 1500 miles. ರಿಮೆಂಬರ್, 1500 miles ಅವೇ ಫ್ರಮ್ ಹೋಮ್. ಇವನ ಮನೆಯಿಂದ 1500 miles, ನಾಟ್ ಕಿಲೋಮೀಟರ್ಸ್, ಮೈಲ್ಸ್ ಅಂದ್ರೆ ಎಕ್ಸಾಮ್ದಲ್ಲಿ ಇದೇ ರೀತಿಯ ಕ್ವಶನ್ ಕೇಳ್ತಾರೆ. ಹೌ ಫಾರ್ ವಾಸ್ ದಿ ನರೇಟರ್ ಫ್ರಮ್ ಹಿಸ್ ಹೋಮ್ ಅಂತಂದ. ಯೂಶ್ವಲಿ ಯು ರೈಟ್ 1500 ಇದು ಕರೆಕ್ಟ್ ಬರೀತೀರಿ, ಕಿಲೋಮೀಟರ್ಸ್ ಅಂತ ಬರೀತೀರಿ. ಸೊ ಬಿ ಅವೇರ್ ಆಫ್ ಇಟ್. ಇಟ್ ಈಸ್ 1500 miles, 1500 miles ದೂರ ಇದ್ದವನು. ಅವೇ ಫ್ರಮ್ ಹೋಮ್. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ಕ್ವಾಲಿಟಿ ಆಫ್ ಮರ್ಸಿ. ಇನ್ಹ್ಯಾಬಿಟೆಂಟ್ ಅಂತಂದ್ರೆ ಅಲ್ಲಿ ದೋಸ್ ಪೀಪಲ್ ಹೂ ಆರ್ ಸ್ಟೇಯಿಂಗ್ ದೇರ್, ಅಲ್ಲಿ ಯಾರು ಇರ್ತಿದ್ರು, ದೋಸ್ ಪೀಪಲ್ ಹೂ ಆರ್ ಸ್ಟೇಯಿಂಗ್ ದೇರ್, ಆ ಊರದಲ್ಲಿ ಇದ್ದವ್ರು ವ್ಯಕ್ತಿಗಳು ಅವ್ರು ಎಂಥವ್ರು ಇದ್ರಪ್ಪ ಅಂತಂದ್ರೆ ವಿಚ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ದಿ ಕ್ವಾಲಿಟಿ ಆಫ್ ಮರ್ಸಿ. ಮರ್ಸಿ ಅಂತಂತಂದ್ರೆ ಕರುಣೆ, ದಯಾ, ಇದು ಗುಣನ ಅವ್ರ ಹತ್ರ ಇರಲಿಲ್ಲ. ಅವ್ರ ಹತ್ರ ನಿಮ್ಗೆ ಏನೋ ಕೆಟ್ಟಾಯ್ತು ಅಂತಂದ್ರೆ ಅದ್ರ ಬಗ್ಗೆ ಅವ್ರು ಏನೂ ಯೋಚನೆ ಮಾಡೋರಲ್ಲ, ನಿಮ್ಮ ಬಗ್ಗೆ ಕಾಳಜಿ ಮಾಡೋರಲ್ಲ, ಏನೂ ಇಲ್ಲ. ದಯಾ, ಕರುಣೆ, ಪಾಪ, ಅಯ್ಯೋ ಅಂತ ಅನ್ನೋದು ಇವ್ರ ಕಡೆ ಈ ಶಬ್ದ ಅವರಿಗೆ ಅವ್ರು ಇತರದಾಗೆ ಇರಲಿಲ್ಲ. ಅವ್ರಿಗೆ ಇತರ ಮೀನಿಂಗ್ನು ಗೊತ್ತಿರಲಿಲ್ಲ. ಪಾಪ, ಕರುಣೆ, ದಯಾ ಅಂಥ ಗುಣನ ಅವ್ರ ಹತ್ರ ಇರಲಿಲ್ಲ. ದೇ ವೇರ್ ಕ್ರೂವಲ್ ಪೀಪಲ್. ಕ್ರೂವೆಲ್ ಅಂತಂದ್ರೆ ಕ್ರೂರವಾದ ಜನರಿದ್ರು ಅಲ್ಲಿ. ಜನರು ಕ್ರೂರವಾದ. ಹಿಯರ್ ದಿ ಆಥರ್ ಈಸ್ ಡಿಸ್ಕ್ರೈಬಿಂಗ್ ಅಬೌಟ್ ದಟ್ ಪ್ಲೇಸ್ ಆ್ಯಂಡ್ ಪೀಪಲ್. ಜನರು ಮತ್ತು ಆ ಊರು ಹೆಂಗಿತ್ತು ಅಂತ ಅನ್ನೋದು ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಜನರು ಭಾಳ ಕ್ರೂರವಾಗಿದ್ದರು. ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವೇರ್ ಡೈಲಿ ಅಕರೆನ್ಸ್. ಅಂದರೆ ಡೈಲಿ ಅಕರೆನ್ಸ್ ಅಂದರೆ ದಿವಸ ಆಗುವ ಘಟನೆಗಳು ಇವು. ಏನಪ್ಪ ಅಂತಂದ್ರೆ ಮರ್ಡರ್ ಅಂದರೆ ಕೊಲೆ, ರಾಬರಿ, ತುಡುಗ, ಪಿಕ್ ಪಾಕೆಟಿಂಗ್, ಜೇಬುಗಳವರು, ಜೇಬು ದಿವಸ ಯಾರ್ದಾದ್ರೂ ಜೇಬು ಹೊಡಿತಿದ್ರು, ತುಡುಗ ಆಗ್ತಿತ್ತು ಮತ್ತು ಕೊಲೆಗಳು ಆಗ್ತಿದ್ದು. ದೀಸ್ ವೇರ್ ಡೈಲಿ ಅಕರೆನ್ಸಸ್. ದಿವ್ಸನಾಗ 1-2 ಕೇಸ್ ಇದ್ದೇ ಇರೋವು. ಅಲ್ಲಿ ತುಡುಗಾಯಿತು, ಇಲ್ಲಿ ತುಡುಗಾಯಿತು, ಅಲ್ಲಿ ಮರ್ಡರ್ ಆಯಿತು, ಇಲ್ಲಿ ರಾಬರಿ ಆಯಿತು ಅಂತ ಅನ್ನೋದು ಇದು ಸ್ವಾಭಾವಿಕವಾಗಿ ಇತ್ತಲ್ಲಿ. ಬೈ ಟ್ರೆಡಿಷನ್ ದಿ ಪೀಪಲ್ ವೇರ್ ಪ್ರೊಫೆಷ್ನಲ್ ಸೋಲ್ಜರ್ಸ್. ಬೈ ಟ್ರೆಡಿಷನ್ ಅಂದರೆ ಸಂಪ್ರದಾಯ ಪ್ರಕಾರಲಿ, ಅಂದ್ರೆ ಮೊದಲಿಂದನೇ ಇಲ್ಲಿ ಜನರು ಏನಿದ್ರಪ್ಪ ಅಂತಂದ್ರೆ ದೇ ವೇರ್ ಪ್ರೊಫೆಷ್ನಲ್ ಸೋಲ್ಜರ್ಸ್. ಅವರು ಸೈನಿಕರವಾಗಿದ್ದರು. ಅವ್ರ ಕೆಲಸ ಏನಪ್ಪ, ಸೈನಿಕರಾಗಿ ಅಲ್ಲಿ ಕೆಲಸ ಮಾಡೋದು, ಆರ್ಮಿದಾಗ ಸರ್ವಿಸ್ ಮಾಡೋದು, ಆಮೇಲೆ ಇಲ್ಲಿ ಬರ್ತಿದ್ರು. ಸಮ್ ಆಫ್ ದೆಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್ ಆ್ಯಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ಸ್ವಲ್ಪ ಜನರು ಏನಿದ್ರು, ಸೋಲ್ಜರ್ಸ್ ಇರಲಾರ್ದ ಅವ್ರು ಏನಿದ್ರಪ್ಪ ಅಂತಂತಂದ್ರೆ ಎಲ್ಲಿಯೋ ದೂರ ಹೋಗಿ ಇಷ್ಟು ಲೆಂಟ್ ಔಟ್ ಮನಿ, ಹಣ ಇದ್ದಿದ್ದು ಬಡ್ಡಿ ಮ್ಯಾಗ ಕೊಡ್ತಿದ್ರು. ಬಡ್ಡಿ ವ್ಯವಹಾರ ಮಾಡ್ತಿದ್ರಂತ. ಹಣ ಇದ್ದಿದ್ದು ಬಡ್ಡಿ ಮ್ಯಾಗ ಕೊಟ್ಟು ಆಮೇಲೆ ಆ ಬಡ್ಡಿ ವಸೂಲಿ ಮಾಡ್ಕೋತಿದ್ರು. ಮೆನಿ ಅದರ್ಸ್ ಸರ್ವ್ಡ್ ಆ್ಯಸ್ ವಾಚ್ಮೆನ್ ಇನ್ ಬ್ಯಾಂಕ್ಸ್. ಭಾಳಷ್ಟು ಮಂದಿ ಏನಿದ್ರು, ಅರ್ಧ ಮಂದಿ ವಾಚ್ಮೆನ್ ಅಂತಂತಂದು ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ರು. ಫ್ಯೂ ಆಫ್ ದಿ ಪೀಪಲ್ ದಿ ವರ್ಕ್ ಆ್ಯಸ್ ವಾಚ್ಮೆನ್ ಇನ್ ಬ್ಯಾಂಕ್ಸ್, ಮಿಲ್ಸ್ ಆ್ಯಂಡ್ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ಎಲ್ಲೆಲ್ಲಪ್ಪ ಅಂತಂದ್ರೆ ಮಿಲ್ಸ್, ಫ್ಯಾಕ್ಟ್ರೀಸ್ದಾಗ, ಆಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್. ಕಮರ್ಷಿಯಲ್ ಅಂತಂದ್ರೆ ಒಂದು ಯಾವುದಿದು ಸ್ಥಾಪನೆಗಳು ಇರ್ತಾವಲ್ಲ, ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಆಗಲಿ ಅಥವಾ ಇನ್ಶೂರೆನ್ಸ್ ಕಂಪ್ನೀಸ್ ಆಗಲಿ, ಇಂಥಲ್ಲಿ ವಾಚ್ಮ್ಯಾನ್ ಅಂತಂದು ದುಡಿತಿದ್ರು. ಇನ್ ಬಿಗ್ ಸಿಟೀಸ್, ಬೇರೆ ಕಡೆ ಅಲ್ಲೆಲ್ಲೂ ಹೋಗಿ ದುಡಿತಿದ್ರು. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಹಣ ಇದ್ದಿದ್ದು ಏನಪ್ಪ ಅಂತಂದ್ರೆ ಇಟ್ ವಾಸ್ ಹೈಲಿ ವ್ಯಾಲ್ಯೂಡ್ ಅಂತಂದ್ರೆ ಭಾಳ ಕಿಮ್ಮತ್ತಿಂದ, ಭಾಳ ಅಮೂಲ್ಯವಾಗಿದ್ದಿತ್ತು. ಅಲ್ಲಿ ಹಣದ ಸಂಬಂಧ ಏನು ಬೇಕಾದ್ರೂ ಮಾಡ್ತಿದ್ರು. ಮನಿ ವಾಸ್ ವೆರಿ ಮಚ್ ವ್ಯಾಲ್ಯೂಯೇಬಲ್, ಭಾಳ ಅಮೂಲ್ಯವಾಗಿತ್ತು. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್. ಹಣದ ಸಂಬಂಧ ಏನಪ್ಪ ಅಂತಂತಂದ್ರೆ ಅವ್ರು ಏನು ಬೇಕಾದ್ರು ಮಾಡ್ತಿದ್ರು. ದೇ ಕುಡ್ ಡೂ ಎನಿಥಿಂಗ್. ಹಣ ಬೇಕಾಗಿತ್ತು ಅಂತಂದ್ರೆ ಅದ್ರ ಸಂಬಂಧ ಏನು ಬೇಕಾದ್ರು ಮಾಡೋಕ್ಕೆ ಸಿದ್ಧವಾಗಿರ್ತಿದ್ರು. ಇವನ್ ಕಮಿಟ್ ಮರ್ಡರ್. ಅಂತಂತಂದ್ರೆ ಕೊಲೆ ಸಕಟ ಮಾಡ್ತಿದ್ರು. ಅವ್ರಿಗೆ ಹಣ ಸಿಗ್ತೈತಪ್ಪ ಅಂತಂತಂದ್ರೆ ಅವರು ದೇ ಕುಡ್ ಇವನ್ ಕಮಿಟ್ ಮರ್ಡರ್. ಐ ಸ್ಟೇಡ್ ಇನ್ ದ್ಯಾಟ್ ಸಿಟಿ. ಇವನೇನು ಮಾಡ್ದ, ಆ ಊರೊಳಗೆ ಇದ್ದ, ಇಂಥ ಊರೊಳಗೆ ಇವನು ಅಲ್ಲೇ ವಾಸಿಸ್ತಿದ್ದ. ಐ ಸ್ಟೇಡ್ ಇನ್ ದ್ಯಾಟ್ ಸಿಟಿ ಇನ್ ಅ ವೆರಿ ಸ್ಮಾಲ್ ಡಿಂಗಿ ರೂಮ್ ಆನ್ ಎ ಡರ್ಟಿ
ಸ್ಟ್ರೀಟ್. ಎಲ್ಲಿಪ್ಪ ಅಂತಂದ್ರೆ ಅಲ್ಲೇ ಒಂದು ಸಣ್ಣ ಸ್ಟ್ರೀಟ್, ಸಣ್ಣ ಓಣಿ, ಸ್ಮಾಲ್, ವೆರಿ ಸ್ಮಾಲ್ ಸ್ಟ್ರೀಟ್, ಸಣ್ಣ ಒಂದು ಓಣಿ. ಆ ಓಣಿ ಒಳಗೆ ಸಣ್ಣ ಒಂದು ಡಿಂಗಿ ರೂಮ್ ಅಂತಂದ್ರೆ ಏನು ಹೆಸರಿಗಟ್ಟ ರೂಮ್, ಅಲ್ಲಿ ಏನು ಇರುವಂಥದ್ದು ಏನೂ ಇಲ್ಲ, ಕೆಟ್ಟ ಎಲ್ಲ ವಾತಾವರಣ ಸುತ್ತ ಎಲ್ಲ ಕೆಟ್ಟಿತ್ತು. ಡಿಂಗಿ ಅಂತಂತ ನಾಟ್ ಲುಕಿಂಗ್ ಗುಡ್, ಇಟ್ ವಾಸಂಟ್ ಎ ಗುಡ್ ಲುಕಿಂಗ್ ರೂಮ್ ಅಂತಂದ್ರೆ ರೂಮ್ ಗತಿನೇ ಇರಲಿಲ್ಲ. ಜಸ್ಟ್ ಹಿ ವಾಸ್ ಸ್ಟೇಯಿಂಗ್ ದೇರ್, ಎವ್ರಿಥಿಂಗ್ ವಾಸ್ ಫಿಲ್ತಿ, ನೋಡುವಂಥದ್ದು ಏನು ಚಲೋ ಇರಲಿಲ್ಲ ಅಲ್ಲಿ. ಒಟ್ಟು ಇಟ್ ವಾಸ್ ಎ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್. ಆ ಓಣಿ ಸಕಟ್ ಏನಿತ್ತು, ಕೊಳಚೆ ಪ್ರದೇಶದಲ್ಲಿದ್ದಲ್ಲೇ ಒಂದು ಸಣ್ಣ ಓಣಿ ಇತ್ತು. ಆ ಸಣ್ಣ ಓಣಿ ಒಳಗೆ ಎಲ್ಲೇ ಒಂದು ಸಣ್ಣ ಕೊಠಡಿ, ಆ ಕೊಠಡಿನೂ ಕಾಣಕ್ಕೆ ಸರಿ ಇಲ್ಲ, ಏನೂ ಇರುವಂಥದ್ದು ವ್ಯವಸ್ಥೆ ಅಲ್ಲದು. ಅಂದರೂ ಇವನು ಅಲ್ಲಿದ್ದ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್, ಅಲ್ಲಿ ಒಂದು ವ್ಯವಸಾಯ ಇತ್ತು ಅವನು. ಹಿ ಹ್ಯಾಡ್ ಎ ಸರ್ಟನ್ ಪ್ರೊಫೆಷನ್, ಅಲ್ಲಿ ಅಂತಲ್ಲಿ ಒಂದು ಏನೋ ದುಡಿತಿದ್ದ. ಏನು ದುಡಿತಿದ್ದ? ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ಇವನೇನು ಮಾಡ್ತಿದ್ದ ಈ ವ್ಯಕ್ತಿ? ಹಿ ಯೂಸ್ ಟು ಟೀಚ್ ಇಂಗ್ಲೀಷ್, ಟೀಚ್ ಇಂಗ್ಲೀಷ್ ಟು ಹೂಮ್? ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 till 11 in the night. ಮೈಗ್ರೆಂಟ್ ಲೇಬರರ್ಸ್ ಅಂತಂದ್ರೆ ಕಾರ್ಮಿಕರು. ಮೈಗ್ರೆಂಟ್ಸ್ ಅಂತಂತಂದ್ರೆ ಹೊರಗಿಂದ ಅಲ್ಲಿ ದುಡ್ಯಾಕೆ ಬಂದವರು. ಸಮ್ ಪೀಪಲ್ ದೋಸ್ ವೇಡ್ ಕಮ್ ಫ್ರಮ್ ಔಟ್ಸೈಡ್, ಎಲ್ಲಿಂದ ದೂರದಿಂದ ಬಂದು ಅಲ್ಲಿ ಕೆಲಸಕ್ಕೆ ಬರ್ತಾರೆ. ಅಂಥ ಜನರಿಗೆ ಇವನೇನು ಮಾಡ್ತಿದ್ದ? ಇಂಗ್ಲೀಷ್ ಕಲಿಸ್ತಿದ್ದ. ಯೂಸ್ ಟು ಟೀಚ್ ಇಂಗ್ಲೀಷ್, ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 till 11 in the night. ಯಾವಾಗಿಂದ ಯಾವಾಗಪ್ಪ ಟೈಮಿಂಗ್ ವಾಸ್ ಫ್ರಮ್ 9:30, 9:30ಯಿಂದ ರಾತ್ರಿ 11 ಮಟ, 11 o'clock. ಸೊ 9:30 to 11 at night. ಇದು ದಿವಸದಾಗಿನ ಟೈಮಿಂಗ್ ಅಲ್ಲ, ಬೆಳಗ್ಗೆ 9:30 ಅಂತಲ್ಲ, ರಾತ್ರಿ 9:30ಯಿಂದ 11 ಮಟ ಇವನು ಇಂಗ್ಲೀಷ್ ಕಲಿಸ್ತಿದ್ದ. ಯೂಸ್ ಟು ಟೀಚ್ ಇಂಗ್ಲೀಷ್. ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ಏನು ಕಲಿಸ್ತಿದ್ದಪ್ಪ ಇಂಗ್ಲೀಷ್ದಾಗ ಅಂತಂತಂದರೆ, ಇಂಗ್ಲೀಷ್ನಾಗ ಅಡ್ರೆಸ್ ಬರೆಯೋದು, ಟು ರೈಟ್ ಅಡ್ರೆಸ್. ಅಡ್ರೆಸ್ ಅಂತಂತಂದ್ರೆ ಪೋಸ್ಟ್. ನೀವು ಯಾರಿಗೂ ಪತ್ರ ಬರೀತೀರಿ, ಬರ್ದಾದ ಕೂಡಲೇ ಯಾರಿಗೆ ಹೋಗ್ಬೇಕಂತ ಅನ್ನೋದು ಒಂದು ಅಡ್ರೆಸ್ ಬರೀತೀರಿ. ದ್ಯಾಟ್ ಅಡ್ರೆಸ್ he used to type, he used to teach this thing, to write address in English. ಇಂಗ್ಲೀಷ್ ಒಳಗೆ ಅದು ವಿಳಾಸ ಪತ್ರ ಅಂತಂತಂದು ಎಲ್ಲಿಗೆ ಹೋಗ್ಬೇಕಂತ ಅನ್ನೋದು ಅದು he used to teach. Learning to write an address in English was considered great education there. ಅಲ್ಲಿ ಏನಪ್ಪ ಅಂತಂದ್ರೆ ಶಿಕ್ಷಣ ಅಂತಂತಂದ್ರೆ ಏನಲ್ಲಿ ಯಾರೋ ಒಬ್ಬರು ಇಂಗ್ಲೀಷ್ನಾಗ ಅಡ್ರೆಸ್ ಬರೀತಾರಂತಂದ್ರೆ ಅವ್ನು ಭಾಳ ಸಾಲಿ ಕಲ್ತಂಗಂತ. ಅವನಿಗೆ ಅಡ್ರೆಸ್ ಬರೆಯೋಕ್ಕೆ ಬರ್ತೈತೆ ಇಂಗ್ಲೀಷ್ ಒಳಗೆ ಅಂತಂತಂದ್ರೆ ಅವ್ನು ಭಾಳ ಬುದ್ಧಿವಂತ, ಅವ್ನು ಭಾಳ ಸಾಲಿ ಕಲ್ತವಂತ. ಶಿಕ್ಷಣಕ್ಕೆ ಅಲ್ಲಿ ಶಿಕ್ಷಣದ ಬಗ್ಗೆ ಕೇಳಿದ್ರೆ ಅಂತಂದ್ರೆ ಅವ್ನಿಗೆ ಇಂಗ್ಲೀಷ್ ಬರೆಯೋಕ್ಕೆ ಬರ್ತೈತಿ, ಇಂಗ್ಲೀಷ್ನಾಗ ಅಡ್ರೆಸ್ ಬರೀತಾನಂತಂದ್ರೆ ಅವ್ನು ಶಿಕ್ಷಣ ಜಾಸ್ತಿ ಆಗೈತೆ ಅಂತ. ಆ ರೀತಿದಾಗ ಅದು ಒಂದು ಭಾವನೆ ಇತ್ತು ಅಲ್ಲಿ. ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಎಟ್ ದಿ ಪೋಸ್ಟ್ ಆಫೀಸ್. ಈಗಂತೂ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಆವಾಗಿನ ಕಾಲದಲ್ಲಿ ಏನಿತ್ತಪ್ಪ ಅಂತಂದ್ರೆ ಏನಿದ್ದಿದ್ದೆಲ್ಲ ಲೆಟ್ರ್ ಬರೀತಿದ್ರು. ಲೆಟ್ರ್ ಬರೆದ ಕೂಡಲೇ ಫ್ರಾಮ್ ಟು ಅಡ್ರೆಸ್, ಫ್ರಾಮ್ ಅಡ್ರೆಸ್ ಇದೆಲ್ಲ ಬರೀತಿದ್ದೀವಿ. ಈಗಾದ್ರೆ ನಿಮ್ಮ ಲೆಟರ್ದಾಗ ನೀವು ಬರೀತೀರಿ ಟು ಅಡ್ರೆಸ್ ಅಂತಂತಂದು. ಯೂಶ್ವಲಿ ಲೆಟರ್ ರೈಟಿಂಗ್ ಈಸ್ ಫಾರ್ ಆಫಿಷಿಯಲ್ ಪರ್ಪಸ್ ನಾವು. ಬಟ್ ಇನ್ ದೋಸ್ ಡೇಸ್, ಆವಾಗಿನ ಕಾಲದಾಗ ಏನೈತಲ್ಲ, ಲೆಟರ್ ರೈಟಿಂಗ್ ವಾಸ್ ವೆರಿ ಮಚ್ ಕಾಮನ್. ರೈಟಿಂಗ್ ಲೆಟರ್ಸ್ ಟು ಫ್ರೆಂಡ್ಸ್, ಲೆಟರ್ಸ್ ಟು ಪೇರೆಂಟ್ಸ್, ಇದು ಸ್ವಾಭಾವಿಕವಾಗಿ ಭಾಳ ಕಾಮನ್ ಆಗಿತ್ತು. ಒಬ್ರಿಗೊಬ್ರಿಗೂ ರಿಲೇಟಿವ್ಸ್ಗೆ ಲೆಟರ್ ಬರೋದು, ದಿಸ್ ವಾಸ್ ವೆರಿ ಮಚ್ ಕಾಮನ್. ಸೊ ಇನ್ ದೋಸ್ ಡೇಸ್ ರೈಟಿಂಗ್ ಲೆಟರ್ ವಾಸ್ ಕ್ವೈಟ್ ಕಾಮನ್. ಸೊ ಆ ಟೈಮ್ದಲ್ಲಿ ಯೂಸ್ ಟು ಟೀಚ್ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲೀಷ್ ಒಳಗೆ. ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ ಎಟ್ ದಿ ಪೋಸ್ಟ್ ಆಫೀಸ್. ಅವಾಗ ಪೋಸ್ಟ್ ಆಫೀಸ್ದಾಗ ಇರ್ತಿದ್ರು ಜನರು. ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ನೀವು ಏನು ಬರ್ತಿರ್ತಿರಲ್ಲ ಲೆಟ್ರ, ಅವರು ಅಡ್ರೆಸ್ ಅಟ್ಟ ಬರೆದು ಅಲ್ಲಿ ಹಚ್ಕೊಟ್ಟು ಬಿಡ್ತಿದ್ರು. ಆಮೇಲೆ ದೇ ವೇರ್ ಪೇಯ್ಡ್ ಎನಿಥಿಂಗ್ ಬಿಟ್ವೀನ್ 1 anna and 4 annas ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್. ಅವರಿಗೆ ಅವ್ರು ಜನರು ತಿಳಿದಷ್ಟು ಅವರಿಗೆ ಹಣ ಕೊಟ್ಬಿಡ್ತಿದ್ರು. ಅಡ್ರೆಸ್ ಬರ್ದಾನಲ್ಲಪ್ಪ ಅವನಿಗೆ ಎಷ್ಟು? 1 anna. ಆವಾಗಿನ ಕಾಲದಲ್ಲಿ ರುಪೀಸ್ ಅಂತ ಇರಲಿಲ್ಲ, ರೂಪಾಯಿ ಅಂತಿತ್ತು. ಹಣ ವಾಸ್ ಲೈಕ್ ಪೈಸಾ.
1 ಅಣ ಆ್ಯಂಡ್ 4 ಅಣಾಸ್, 1ರಿಂದ 4 ಅಣ ಮಟ್ಟ ಅವ್ರ ಕೈ ಕೊಟ್ಬಿಡ್ತಿದ್ರು. ತಗೋಪ್ಪ ನೀ ಅಡ್ರೆಸ್ ಬರೆದು ಇದು ತೊಗೊಂಡು 2 ಅಣ ತಗೋ ಅಂತ, 1 ಅಣ ತಗೋ ಅಂತ ಕೈ ಕೊಟ್ಬಿಡ್ತಿದ್ರು. ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್, ಐ ಥಾಟ್ ದಿ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದಿ ಸೇಮ್ ಫೇಟ್ ಮೈ ಸೆಲ್ಫ್. ಇವು ಯಾಕೆ ಕಲಿಸ್ತಿದ್ದಪ್ಪ ಅಂತಂದ್ರೆ ಇವನಿಗೂ ಕಲಿಬೇಕಿತ್ತು, ಇವ್ನು ಕಲ್ತಿದ್ದ ಅಂತ ಕೂಡಲೇ ಬೇರೆಯವ್ರಿಗೆ ಕಲಿಸ್ತಿದ್ದ. ಆಮೇಲೆ ಅವರಂಥದ್ದು ಹಣಿಬಾರ ಇರಬಾರ್ದು, ಯಾಕಂತಂದ್ರೆ ಅವ್ರಿಗೆ ಬರೋಂಗಿಲ್ಲ ನನಗೂ ಬರೋಂಗಿಲ್ಲ ಅಂತ ಹಂಗೆ ಆಗಬಾರ್ದು ಅಂತಂದು ಅವನು ಅಡ್ರೆಸ್ ಬರೆಯೋದಂತೂ ಕಲಿಸ್ತಾಕತ್ತಿದ್ದ. ಆ್ಯಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಸಮ್ ಮನಿ, ಈ ಥರದಾಗ ಹೆಂಗೆ ಇಂಗ್ಲೀಷ್ ಕಲಿಸ್ತಿದ್ದಲ್ಲ, ಏನಾದರೂ ಒಂದು ಸ್ವಲ್ಪ ಹಣ ಸಿಗ್ತೈತಿ ಏನೋ ಅಂತ ಆ ವಿಚಾರದಿಂದ. ಲೈಕ್ ಇಟ್ ವಾಸ್ ಆ್ಯಸ್ ಗುಡ್ ಆ್ಯಸ್ ಗಿವಿಂಗ್ ಟ್ಯೂಷನ್ಸ್, ಟ್ಯೂಷನ್ ಕ್ಲಾಸ್ ಕೊಟ್ಟಿದ್ದಂಗೆ ಆ ರೀತಿದಾಗ ಒಂದು ಸ್ವಲ್ಪ ಏನಾದರೂ ಹಣ ಮಾಡ್ಕೋಬೇಕಂತಂದು ಈ ವಿಚಾರದಿಂದ ಅವನು ಇಂಗ್ಲೀಷ್ ಕಲಿಸ್ತಿದ್ದ. ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್, ದ್ಯಾಟ್ ವಾಸ್ ಹಿಸ್ ಪ್ರೊಫೆಷನ್. ಅವನದು ಪ್ರೊಫೆಷನ್ ಅಂತಂತಂದ್ರೆ ವ್ಯವಸಾಯ ಅಂತಂತಂದ್ರೆ ಟು ಟೀಚ್, ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್, ಇದು ಒಂದು ವ್ಯವಸಾಯ. ಐ ಥಾಟ್ ದಿ ಸ್ಕಿಲ್ ಆಫ್ ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಎಟ್ 4 in the evening. ಆ ಟೈಮ್ದಾಗ ಏನು ಸಮಯದಾಗ ಏನಪ್ಪ ಅಂತಂದ್ರೆ ಆ ಕಾಲದಾಗ ಅವನು ಏನಂತಂತಂದ್ರೆ ದಿವಸೆಲ್ಲ ಮಲ್ಕೋತಿದ್ದವನು. ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಎಟ್ 4 in the evening. ಮತ್ತು ದಿವಸೆಲ್ಲ ಮಲ್ಕೊಂಡು ಯಾವಾಗ ಹೇಳ್ತಿದ್ದಪ್ಪ ಅಂತಂದ್ರೆ ಸಾಯಂಕಾಲ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಹೇಳ್ತಿದ್ದ. ಯಾಕಿದು? ದಿಸ್ ವಾಸ್ ಟು ಸೇವ್ ದಿ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದಿ ನೂನ್ ಮೀಲ್ಸ್. ಇದು ಯಾಕಪ್ಪ ಅಂತಂದ್ರೆ ದುಡ್ಡು ಉಳಿತಾಯ ಸಂಬಂಧ. ಟು ಸೇವ್ ದಿ ಮನಿ, ಹಣ ಉಳಿತಾಯ ಮಾಡಿಸ್ಕೋಬೇಕಾದ್ರೆ ಹೆಂಗಪ್ಪ, ಏನು ಮಾಡಬೇಕು? ಬೆಳಗ್ಗೆ ಮಂಕೊಂದು ಬಿಡೋದು, ನಾಷ್ಟ ಮಾಡೋದು ಅವಶ್ಯಕತೆ ಇಲ್ಲ, ಊಟ ಮಾಡೋದು ಅವಶ್ಯಕತೆ ಇಲ್ಲ, ಸೀದಾ ಸಾಯಂಕಾಲ ಎದ್ದು ಬಿಡೋದು. ಟು ಸೇವ್ ದಿ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ, ಬೆಳಗ್ಗೆ ಎದ್ದು ಕೂಡಲೇ ಚಹಾ ಕುಡಿಬೇಕು. ನೀವು ಬೆಳಗ್ಗೆ 7 ಗಂಟೆಗೆ ಎದ್ರಿ ಅಂತಂದ್ರೆ ಏನು ಮಾಡ್ತೀರಿ? ಮಾರಿಯದು ತೊಗೊಂಡು ಫ್ರೆಶ್ ಆಗಿ ನೀವು ಚಹಾ ನಾಷ್ಟ ಮಾಡ್ತೀರಿ. ಇದು ಉಳಿಸ್ಕೋಬೇಕಾದ್ರೆ ಏನು ಮಾಡೋದು? ಮಂಕೊಂದು ಬಿಡ್ತಿದ್ದ ಅವನು, ಹೇಳತ್ತಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಊಟ ಅದು ತಪ್ಪಿಸ್ಬೇಕಾದ್ರೆ ಸುಮ್ಮನೆ ಮಂಕೊಳ್ಳೋದು, ಸೀದಾ 4 ಗಂಟೆಗೆ ಎದ್ದು ಬಿಡ್ತಿದ್ದ. ಸೊ ಇಲ್ಲಿ ದುಡ್ಡು ಉಳಿತಾಯ ಮಾಡ್ಕೊಳ್ಳೋ ಸಂಬಂಧ, ಯಾಕಂದರೆ ಇರೋ ಒಬ್ಬನೇ ಇದ್ದವನು, ಒಬ್ಬನ ಅದಾನಂತಂದು ಕೂಡಲೇ ನಾಷ್ಟಾನು ಮಾಡ್ತಿರಲಿಲ್ಲ, ಊಟನೂ ಮಾಡ್ತಿರಲಿಲ್ಲ, ಸೀದಾ ಅಷ್ಟು ದುಡ್ಡು ಉಳಿಸ್ಕೋತಿದ್ದ, ಮಂಕೊಂದು ಬಿಡ್ತಿದ್ದ. ಸುಮ್ಮನೆ ಬೆಳಗ್ಗೆ ಹಂಗೆ ಮಂಕೊಂದು ಅಂತಂದ್ರೆ 4 ಗಂಟೆ ಮಟ್ಟ ಮಂಕೋತಿದ್ದ ಅವನು. ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದಿ ನೂನ್ ಮೀಲ್ಸ್, ಬೆಳಗಿನ ಚಹಾ ಅಥವಾ ಮಧ್ಯಾಹ್ನದ ಊಟ ಇದು ಉಳಿಸ್ಕೋ ಸಂಬಂಧ, ಈ ಥರದ ಹಣ ಉಳಿಸ್ಕೋ ಸಂಬಂಧ ಯೂಸ್ ಟು ಸ್ಲೀಪ್ ಆಲ್ ಡೇ, ದಿವಸೆಲ್ಲ ಮಂಕೊಂಡು ಬರೋಬ್ಬರಿ 4 ಗಂಟೆಗೆ ಹೇಳ್ತಿದ್ದ. ಸೊ ದಿಸ್ ವಾಸ್ ದ ಶೆಡ್ಯೂಲ್ ಅಬೌಟ್ ದಿಸ್ ರೈಟರ್. ಅಂತಂದ್ರೆ ಇವಂದು ದಿ ರೈಟರ್ ಹಿಮ್ಸೆಲ್ಫ್ ಈಸ್ ನರೇಟಿಂಗ್ ದಿಸ್ ಸ್ಟೋರಿ. ಸೊ ಯೂಸ್ ಟು ವೇಕ್ ಅಪ್ ಎಟ್ 4 o'clock, ಸ್ಲೀಪ್ ಕ್ಲಾಸಸ್ ಎಟ್ 9:30 to 11 ಆ್ಯಂಡ್ ಲೇಟರ್ ಸ್ಲೀಪ್. ಮಂಕೊಂದು ಅಂತಂದ್ರೆ ಸೀದಾ 4 ಗಂಟೆ ಮಟ್ಟ ಮಂಕೋತಿದ್ದ. ದುಡ್ಡು ಉಳಿಸ್ಕೋ ಸಂಬಂಧ, ಚಹಾ ನಾಷ್ಟದ ಖರ್ಚು ಉಳಿಸ್ಕೋ ಸಂಬಂಧ ಸೀದಾ 4 ಗಂಟೆಗೆ ಹೇಳ್ತಿದ್ದ. ರಿಮೈನಿಂಗ್ ಪಾರ್ಟ್ ಆಫ್ ದಿ ಲೆಸನ್ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಸೆಷನ್ ಒಳಗೆ ಉಳ್ಕಿದ ಭಾಗ ಮಾಡೋಣ. ಟಿಲ್ ದೆನ್ ರೀಡ್ ದಿಸ್ ಲೆಸನ್. ಇದು ಪಾರ್ಟ್ ಒಂದು ಸ್ವಲ್ಪ ಓದ್ಕೋರಿ. ವಿಲ್ ಡಿಸ್ಕಸ್ ದಿ ರಿಮೈನಿಂಗ್ ಪಾರ್ಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.